ಸರ್, ನಿಮ್ಮ ಪ್ರಕಾರ ಈ ಸಲ ಮೈಸೂರು ದಸರಾ ಉದ್ಘಾಟನೆ ಯಾರು ಮಾಡಬೇಕು ಅನ್ಸುತ್ತೆ ಸರ್? ನನ್ನ ಪ್ರಕಾರ ವಾಟಾಳ್ ನಾಗರಾಜ್ ಅವರು ಮಾಡಿದ್ರೆ ಬಹಳ ಸೂಕ್ತ ಅನಿಸ್ತೈತೆ. ಈ ಬಾರಿ ವಾಟಾಳ್ ನಾಗರಾಜಿಗೆ ಉದ್ಘಾಟನೆ ಮಾಡೋದು ಅವಕಾಶ ಕೊಟ್ಟ ಪಕ್ಷದಲ್ಲಿ ಎಂಟೈರ್ ಕರ್ನಾಟಕದಲ್ಲಿ ಕನ್ನಡ ಜನತೆಗೆ ಬಹಳ ಸಂತೋಷ ಆಗುವಂತ ಕೆಲಸ. ಶ್ರೀಮಾನ್ ವಾಟಾಳ್ ನಾಗರಾಜ್ ಅವ್ರನ್ನ ಈ ಬಾರಿ ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಬೇಕು ಅಂತಕ್ಕಂಥದನ್ನ ವಾಟಾಳ್ ನಾಗರಾಜ್ ಅವರನ್ನ ಈ ಬಾರಿ ಉದ್ಘಾಟನಾ ಸಮಾರಂಭ ಕರೆದ್ರೆ ಎಲ್ಲಾ ಕನ್ನಡಿಗರ ಮನಸ್ಸನ್ನ ಸಿದ್ದರಾಮಣ್ಣ ಅವರು ಗೆದ್ದಂಗಾಗುತ್ತೆ. ಯಾಕೆ ಸರ್ ವಾಟಾಳ್ ನಾಗರಾಜ್ ಅವರೇ ಮಾಡ್ಬೇಕು ಅಂತ? ಅಲ್ಲ, ಪ್ರತಿಯೊಬ್ಬರಿಗೂ ಅವಕಾಶ ಕೊಟ್ಟಿದ್ದಾರೆ. ಉದ್ಯಮಿಗಳು ಕೊಟ್ಟಿದ್ದಾರೆ, ಮಠಾಧೀಶರು ಕೊಟ್ಟಿದ್ದಾರೆ, ರಾಜಕಾರಣಿಗಳು ಕೊಟ್ಟಿದ್ದಾರೆ, ಪ್ರಬುದ್ಧ ಇರತಕ್ಕಂಥ ಚಿತ್ರ ಸಾಹಿತಿಗಳು ಕೊಟ್ಟಿದ್ದಾರೆ. ನಾಡು ಕಂಡಂತ 6 ದಶಕಗಳ ನಿರಂತರವಾಗಿ ಹೋರಾಟ ಮಾಡತಕ್ಕಂಥ ವಾಟಾಳ್ ನಾಗರಾಜ್ ಅವರು ಕೊಟ್ರೆ ಅದು ತುಂಬಾ ಸೂಕ್ತ ಅನಿಸುತ್ತೆ ನನ್ನ ಪ್ರಕಾರ. ನಾಡಿನ ಹಿತರಕ್ಷಣೆಗೆ ಓಡಾಡುತ್ತಾ ಹೋರಾಟಗಾರರು, ಕನ್ನಡ ಪರ ಹೋರಾಟಗಾರರು ಅಂತ ಬಂದಾಗ ಇವತ್ತು ನಮ್ಗೆ ಸಾಕ್ಷಿ ಪ್ರಜ್ಞೆಯಾಗಿ ಉಳಿದಿರ್ತಕ್ಕಂಥವ್ರು, ಕನ್ನಡದ ವಿಷಯ ಅಸ್ಮಿತೆ ಬಂದಾಗ ಯಾವುದೇ 2 ಮಾತಿಲ್ದಲೆ ಅದಕ್ಕೆ ಕಟಿಬದ್ಧವಾಗಿ ನಿಂತ ಏಕೈಕ ನಾಯಕ ಅಂತ ಯಾರಾದ್ರೂ ಹೇಳಿದ್ರೆ ಇವತ್ತಿಗೂ ಸಹ ಪ್ರತಿಯೊಬ್ಬರಲ್ಲೂ ಅಂತಾರಾಜ್ಯ ಮಟ್ಟದಲ್ಲೂ ಗುರುತಿಸೋದು ಯಾರಪ್ಪ ಅಂದ್ರೆ ವಾಟಾಳ್ ನಾಗರಾಜ್ ಅವರು. ನನ್ನ ಅನುಭವದ ಪ್ರಕಾರ ಕಳೆದ ಹಲವಾರು ವರ್ಷಗಳಿಂದ ಸಾಕಷ್ಟು ಉದ್ಯಮಿಗಳನ್ನ ಕರೆದು ಉದ್ಘಾಟನೆ ಮಾಡಿದ್ದಾರೆ. ಆಮೇಲೆ ಸಿನಿಮಾ ರಂಗದಿಂದ ಹಂಸಲೇಖರು ಕರೆದು ಮಾಡಿದ್ದಾರೆ. ಕನ್ನಡ ಪರ ಹೋರಾಟಗಾರರಿಗೆ, ಕನ್ನಡ ಸಂಘಟನೆಗಳಿಗೆ, ಕನ್ನಡ ನೆಲ ಜಲ ಭಾಷೆ ಅಂತ ಹೋರಾಟಗಾರರಿಗೆ ಸ್ಪಂದನೆ ಮಾಡೋದಿಲ್ಲ. ನಾವು ಒಂದು ರಿಕ್ವೆಸ್ಟ್ ಮಾಡ್ಬೋದು, ಕಡೆಗಳಿಂದ ಪ್ರಾರ್ಥನೆ ಕೂಡ ಮಾಡ್ತೀನಿ ಕನ್ನಡ ಚಿತ್ರೋದ್ಯಮದ ಪರವಾಗಿ. ಈ ಬಾರಿ ವಾಟಾಳ್ ನಾಗರಾಜಿಗೆ ಅವರಿಗೆ ಒಂದು ಉದ್ಘಾಟನೆ ಮಾಡೋದು ಅವಕಾಶ ಕೊಟ್ಟ ಪಕ್ಷದಲ್ಲಿ ಎಂಟೈರ್ ಕರ್ನಾಟಕದಲ್ಲಿ ಕನ್ನಡ ಜನತೆಗೆ 6 ಕೋಟಿ ಕನ್ನಡ ಜನತೆಗೆ ಬಹಳ ಸಂತೋಷ ಆಗುವಂತ ಕೆಲಸ ಖಂಡಿತವಾಗ್ಲೂ ಮಾಡಿ ಅಂತ ತಮ್ಮಲ್ಲಿ ಕಡೆಕಡೆಯಿಂದ ನಾವು ಚಿತ್ರೋದ್ಯಮದವರ ಕೇಳ್ಕೊಂತೀವಿ. ನಮ್ಮೆಲ್ಲರ ಒಂದು ಒತ್ತಡ, ಇಡೀ ನಮ್ಮ ಕರ್ನಾಟಕದ ಕನ್ನಡಿಗರ ಒಂದು ಆಸೆ, ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಸಿದ್ದರಾಮಣ್ಣ ಸಾಹೇಬರು ಅವರು ಕನ್ನಡ ಪರ ಹೋರಾಟಗಾರರಿಗೆ ಹೆಚ್ಚಿನ ಆಸಕ್ತಿ ಮತ್ತೆ ಗೌರವವನ್ನ ಕೊಡ್ತಾರೆ ಅಂತಕ್ಕಂಥದ್ದು ನಾಡಿನುದ್ದಕ್ಕೂ ಗೊತ್ತಿರತಕ್ಕಂಥ ವಿಚಾರ. ಆ ವಿಚಾರದಲ್ಲಿ ಕನ್ನಡವನ್ನ ಕರ್ನಾಟಕದಲ್ಲಿ ಗಟ್ಟಿಯಾಗಿ ಬೀರೂರ್ಲಿಕ್ಕೆ, ಗಟ್ಟಿಯಾಗಿ ನೆಲೆಗೊಳ್ಳೋದಿಕ್ಕೆ ಹೋರಾಟಗಳನ್ನ ಮಾಡಿ, ಚಪ್ಲಿನಲ್ಲಿ ಹೊದೆಯನ್ನು ತಿಂದು ಕನ್ನಡ ಚಿತ್ರರಂಗವನ್ನು ಉಳಿಸಿ, ಕರ್ನಾಟಕದ ಕನ್ನಡವನ್ನು ಉಳಿಸಿರ್ತಕ್ಕಂತಹ ವಾಟಾಳ್ ನಾಗರಾಜ್ ಅವರನ್ನ ಈ ಬಾರಿ ಉದ್ಘಾಟನಾ ಸಮಾರಂಭ ಕರೆದ್ರೆ ಎಲ್ಲಾ ಕನ್ನಡಿಗರ ಮನಸ್ಸನ್ನ ಸಿದ್ದರಾಮಣ್ಣ ಅವರು ಗೆದ್ದಂಗಾಗುತ್ತೆ. ಆಮೇಲೆ ಅವರ ಕನ್ನಡ ಪರ ಚಿಂತನೆ ಏನಿದೆ ಅದಕ್ಕೊಂದು ಅರ್ಥ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಹೆಚ್ಚಾಗಿ ಮೈಸೂರು ದಸರಾ ನಡೀತಾ ಇರೋ ಕಾರ್ಯಕ್ರಮದಿಂದ ಅವರು ಕೂಡ ಮೈಸೂರು ಜಿಲ್ಲೆಯವರೇ, ಸರ್ಕಾರಕ್ಕೂ ಒಂದು ಒಳ್ಳೆ ಹೆಸರು ಬರುತ್ತೆ ಅಂದ್ರೆ ವಾಟಾಳ್ ನಾಗರಾಜು ಈ ಒಂದು ದಸರಾ ಒಂದು ಕಾರ್ಯಕ್ರಮಕ್ಕೆ, ದಸರಾ ಉತ್ಸವದ ಉದ್ಘಾಟನೆಗೆ ಬಂದ್ರೆ ಕನ್ನಡದ ಮನಸ್ಸುಗಳಿಗೆ ಅವರು ಒಂದು ಕಳಶಪ್ರಾಯವಾಗ್ತಾರೆ ಅಂತ ನನ್ನ ಭಾವನೆ. ಸನ್ಮಾನ್ಯ ವಾಟಾಳ್ ನಾಗರಾಜ್ ಅವರ ಸೇವೆನ ನಾವು ಯಾರು ಅಲ್ಲಗಲ್ಲಂಗಿಲ್ಲ. ಈ ನಾಡಿನಲ್ಲಿ ಅವರು ಸಾಧನೆಯ ಶಿಖರದಲ್ಲಿ ಕುಂತಿದ್ದಾರೆ ಅನ್ನೋದ್ರಲ್ಲಿ ನಾವ್ಯಾರು ತರ್ಕ ಮಾಡ್ಬೇಕಾಗಿಲ್ಲ. ಯಾಕಂದ್ರೆ ಇವತ್ತಿನ ಯುವ ಪೀಳಿಗೆಗೆ ಅವರ ಹಿಂದಿನ ಸಾಧನೆಗಳನ್ನ ಮನವರಿಕೆ ಮಾಡ್ಕೊಂಡ್ಬಿಟ್ರೆ ವಾಟಾಳ್ ಅವರ ಸಾಧನೆ ಎಂತ ಮಹತ್ವದ್ದು ಅಂತ ಗೊತ್ತಿದೆ. ಕನ್ನಡವೇ ಬೆಂಗಳೂರಿನಲ್ಲಿ ಇಲ್ದಲೇ ಇದ್ದಾಗ, ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಅಸ್ಮಿತೆ ಇಲ್ದಲೇ ಇದ್ದಾಗ, ಪೊಲೀಸರಿಗೆ ಗೌರವ ಸಿಗುವಂತ ಉದಾಹರಣೆ, ಮುಂಚೆ ಚಡ್ಡಿ ಇತ್ತು ಪೊಲೀಸರಿಗೆ, ಅವ್ರಿಗೊಂದು ಪ್ಯಾಂಟ್ ಬರ್ಬೇಕಾದ್ರೆ ಯಾರು ಅಂದ್ರೆ ನಾವು ವಾಟಾಳ್ನೇ ನಿಲ್ಲಿಸ್ಕೋಬೇಕು. ಇಂಥ ಒಂದು ಸಂದರ್ಭದಲ್ಲಿ ಎಲ್ಲ ಹೋರಾಟಗಾರರಿಗೆ ಒಂದು ಮರೀಚಿಕೆ, ಯಾವುದೇ ಪ್ರಶಸ್ತಿಗಳು ಬರೋದಿಲ್ಲ, ಯಾವುದೇ ರಾಜ್ಯೋತ್ಸವ ಪ್ರಶಸ್ತಿಗೆ ಹೋರಾಟಗಾರನ ಗಣನೆಗೆ ತಗೊಳ್ಳೋದಿಲ್ಲ. ಅದು ಏನು ದುರಂತವೋ ಗೊತ್ತಿಲ್ಲ. ಆದ್ರೆ ಈ ರಾಜ್ಯದ ಅಸ್ಮಿತೆಗೆ ಮಾತ್ರ ಪ್ರಬಲ ಶಕ್ತಿ ಯಾರು ಅಂದ್ರೆ ಅದು ಕನ್ನಡ ಪರ ಹೋರಾಟಗಾರ. ಯಾಕೆ ಸರ್ಕಾರ ಅವ್ರನ್ನೇ ನೇಮಿಸಬೇಕು ಅಂತ? ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು 1983ನೇ ಇಸ್ವಿಯಲ್ಲಿ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರಾಗಿದ್ರು. ಕನ್ನಡದ ಬಗ್ಗೆ ಅತ್ಯಂತ ಕಾಳಜಿ ಇರತಕ್ಕಂಥ ಯಾರಾದ್ರೂ ಒಬ್ಬರು ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯನವರು. ಆ ಸಿದ್ದರಾಮಯ್ಯನವರು ಕನ್ನಡ ಪರ ಹೋರಾಟಗಾರನ ಕರೆದಿ ಉದ್ಘಾಟನೆ ಮಾಡಿಸಿದ್ರೆ ಸರ್ಕಾರಕ್ಕೆ ತನ್ನದೇ ಆದ ಛಾಪು ಮೂಡುತ್ತೆ ಅಂತ ನನ್ನ ಭಾವನೆ. ಕನ್ನಡ ನಾಡು ನುಡಿ ಜಲ ಭಾಷೆ ಗಡಿ ವಿವಾದಕ್ಕೆ ಯಾರಾದ್ರೂ 6 ದಶಕಗಳ ಕಾಲ ನಿರಂತರವಾಗಿ ಹೋರಾಟ ಮಾಡಿದ ಯಾರಾದ್ರೂ ಒಬ್ರು ಇದ್ರೆ, ಅತ್ಯಂತ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ನಡ್ಕೊಳ್ಳೋರು ಯಾರಾದ್ರೂ ಇದ್ರೆ ಅದು ವಾಟಾಳ್ ನಾಗರಾಜ್ ಮಾತ್ರ. ಅಂತವ್ರನ್ನ ಕರೆಸಿ ಉದ್ಘಾಟನೆ ಮಾಡಿದ್ರೆ ಅದು ಹೇಳತೀರ್ದು ಅತ್ಯಂತ ಕಳಶಪ್ರಾಯವಾಗಿರುತ್ತೆ ಆ ಉದ್ಘಾಟನಾ ಸಮಾರಂಭ ಅಂತ ನನ್ನ ಭಾವನೆ. ಈ ಸರ್ಕಾರಗಳು ಬರೋದು ನೋಡಿ ಕನ್ನಡದ ಹೆಸರಲ್ಲಿ, ಕನ್ನಡದ ಅಸ್ಮಿತೆಯಲ್ಲಿ, ಏನ್ ಕನ್ನಡದ ಶಾಲಾ ಹಾಕೊಂಡು ಮತವನ್ನ ಕೇಳ್ತಾರೆ ಅಂತ ಒಂದು ಆಸಕ್ತಿ ಇಟ್ಕೊಂಡಿರ್ತಕ್ಕಂಥ ಸರ್ಕಾರಗಳು ನಿಜವಾಗ್ಲೂ ಕನ್ನಡಿಗರಿಗೆ ಗೌರವ ಕೊಡೋದಾದ್ರೆ ಒಂದು ಯೋಗ್ಯವಾಗಿರ್ತಕ್ಕಂಥ ಕನ್ನಡ ಪರ ಹೋರಾಟಗಾರರಿಗೆ ಈ ಸರಿ ದಸರಾವನ್ನ ಉದ್ಘಾಟನೆ ಮಾಡೋ ನಿಟ್ಟಿನಲ್ಲಿ ಆಲೋಚನೆ ಮಾಡ್ಬೇಕು. ಆ ನಿಟ್ಟಿನಲ್ಲಿ ಆಲೋಚನೆ ಮಾಡೋದಾದ್ರೆ ಯಾವುದೇ ಕನ್ನಡ ಪರ ಹೋರಾಟದಲ್ಲಿ ಒಂದು ರೀತಿ ಪಿತಾಮಹ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ನೆಚ್ಚಿನ ಕನ್ನಡ ಚಳುವಳಿಯ ನಾಯಕರಾದಂತ ಶ್ರೀಮಾನ್ ವಾಟಾಳ್ ನಾಗರಾಜ್ ಅವರನ್ನ ಈ ಬಾರಿ ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಬೇಕು ಅಂತಕ್ಕಂಥದನ್ನ ಸರ್ಕಾರಕ್ಕೆ ಒತ್ತಾಯವನ್ನ ಹಾಕೋದಕ್ಕೆ ಇಚ್ಛೆ ಪಡ್ತೀನಿ. ಸರ್ಕಾರ ಕನ್ನಡ ಪರ ಹೋರಾಟಗಾರರ ಈ ಒಂದು ಭಾವನೆಯನ್ನ ಅರ್ಥ ಮಾಡ್ಕೊಂಡು ಇದನ್ನ ಕಾರ್ಯಗತಗೊಳಿಸಬೇಕು ಅಂತಕ್ಕಂಥದ್ದು ನನ್ನ ಮನವಿ. ನಮಸ್ಕಾರ.